ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಹಾಗೆಯೇ ನಾನು ಇವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ವಿಡಿಯೋ ಅಂತಂದರೆ ಒಂದು ರಂಗೋಲಿ ಡಿಸೈನ್ ಹಾಗೆಯೇ ಒಂದು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ, ಸೊ ಹಾಗಾಗಿ ಮನೆಯೆಲ್ಲ ನೀಟಾಗಿ ಡೀಪ್ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಜೊತೆ ತುಂಬ ಕೆಲಸ ಎಲ್ಲ ಮಾಡಿ ಟಯರ್ಡ್ ಆಗಿರೋದ್ರಿಂದ ನೈಟ್ ಡಿನ್ನರ್ನ ಯಾವ ಥರ ಸಿಂಪಲ್ಲಾಗಿ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡು ಅಡುಗೆನ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಎಲ್ಲ ಎದ್ದಿದ್ದಾದಮೇಲೆ ಫ್ರೆಶ್ ಅಪ್ ಎಲ್ಲ ಕೂಡ ಆಗಿತ್ತು, ಮತ್ತು ಬೆಡ್ ಮೇಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ಹೊರಗಡೆ ಬಂದು ಫಸ್ಟು ನೀಟಾಗಿ ವಸ್ತುನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಅದು ನೆನ್ನೆ ಬಿಡಿಸಿರೋ ರಂಗೋಲಿ ಹಂಗೆ ಇರುತ್ತೆ, ಸ್ವಲ್ಪ ಸ್ವಲ್ಪ ಕೆದ್ರಿರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಓಕೆ ಪರವಾಗಿಲ್ಲ ಅನ್ನೋ ಥರ ಇರುತ್ತೆ. ಬಟ್ ಒಂದಿನ ತುಂಬ ಚೆನ್ನಾಗಿದ್ರೆ ಹಂಗೆ ಬಿಟ್ಬಿಡ್ತೀನಿ. ಇಲ್ಲ ಅಂತಂದರೆ ಅದನ್ನು ನೀಟಾಗಿ ಒಂದ್ಸತಿ ಕ್ಲೀನ್ ಮಾಡಿಕೊಂಡು ಮತ್ತು ಹೊರಗಡೆ ಕೂಡ ಎಲ್ಲ ಕಸ ಎಲ್ಲ ತೆಗೆದು ನೀರೆಲ್ಲ ಎಡ್ಚಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಸೊ ಕಸ ಎಲ್ಲ ತೆಗೆದಿದ್ದಾದಮೇಲೆ ಫಸ್ಟು ಗಿಡಗಳಿಗೆಲ್ಲ ನೀರು ಹಾಕ್ಬೇಕಲ್ವಾ. ಸೊ ಇಲ್ಲ ಒಂದಿನ ಬಿಡಿಸಿದ್ದಾದ್ಮೇಲೆ ಬಂದು ನೀರು ಹಾಕ್ತೀನಿ, ಇಲ್ಲ ಫಸ್ಟು ಬಿಡಿಸ್ಬಿಟ್ಟೆ ನೀರು ಹಾಕ್ತೀನಿ, ಯಾವ ಥರನಾದರೂ ಮಾಡ್ಕೋತೀನಿ. ಅದು ಕೆಳಗಡೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಫಸ್ಟು ಗಿಡಗಳಿಗೆ ನೀರು ಹಾಕಿ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀನಿ. ಸೊ ಇವತ್ತಿನ ರಂಗೋಲಿ ಡಿಸೈನ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇವತ್ತಿನ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಮಾರ್ನಿಂಗ್ ಟೈಮಲ್ಲಿ ಇಷ್ಟು ಕೆಲಸಗಳು ಪ್ರತಿದಿನ ಕೂಡ ಸೇಮ್ ಟು ಸೇಮ್ ಇದ್ದೇ ಇರುತ್ತೆ. ಅಂದರೆ ಬೆಳಗ್ಗೆ ಎದ್ದು ಹೊಸ್ಲೆಲ್ಲ ಕ್ಲೀನ್ ಮಾಡಿ, ಗಿಡಗಳಿಗೆಲ್ಲ ನೀರು ಹಾಕಿ, ಹಾಗೆಯೇ ಟೈಲ್ಸ್ ಎಲ್ಲ ವಾಶ್ ಮಾಡಿಬಿಟ್ಟು, ಮತ್ತು ಹೊರಗಡೆ ಎಲ್ಲ ನೀಟಾಗಿ ಕಸ ಎಲ್ಲ ತೆಗೆದು ಅಲ್ಲಿಗೆಲ್ಲ ನೀರು ಎರಚಿ ಹೊಸ್ಲಿಗೆ ರಂಗೋಲಿ ಬಿಟ್ಟು, ತುಳಸಿ ಪಾಟ್ ಹತ್ರ ರಂಗೋಲಿ ಬಿಡಿಸಿ, ಹಾಗೆಯೇ ಹೊರಗಡೆ ಕೂಡ ರಂಗೋಲಿ ಬಿಡಿಸಿ ಬರೋದು ಸೇಮ್ ಇದೇ ರೀತಿ ರೊಟೀನ್ ಡೈಲಿ ಕೂಡ ಇದ್ದೇ ಇರುತ್ತೆ. ಒಂಥರ ಫ್ರೆಶ್ ಮೈಂಡ್ ಕೂಡ ಆಗುತ್ತೆ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆದ ತಕ್ಷಣ ಫಸ್ಟ್ ನನ್ನ ಕೆಲಸನೇ ಇದಾಗಿರುತ್ತೆ. ಸೊ ಒಂಥರ ಕಾಮ್ ಪೀಸ್ಫುಲ್ ಅಂತಲೂ ಅನಿಸ್ತಾ ಇರುತ್ತೆ. ಬೆಳಗಿನ ಟೈಮ್ ಒಂಥರ ಪಕ್ಷಿಗಳ ಸೌಂಡ್ ಆಗಿರ್ಬೋದು, ಇಲ್ಲ ವೆಹಿಕಲ್ಸ್ ಆಗಿರ್ಬೋದು, ಇಲ್ಲ ತರಕಾರಿ ಮಾರೋರ ಸೌಂಡ್ ಆಗಿರ್ಬೋದು,
ಸೊಪ್ಪುಗಳು ಹಾಗೆಯೇ ಹೂವು ಮಾರೋರ್ದು ಒಂಥರ ಸೌಂಡು ಒಂಥರ ಚೆನ್ನಾಗಿರುತ್ತೆ ಅಲ್ವಾ, ಒಂಥರ ಅಲಾರಾಮ್ ಇರೋ ಥರ ಅನಿಸ್ತಾ ಇರುತ್ತೆ. ಅದನ್ನೆಲ್ಲ ಹಂಗೇ ರಾಕ್ ಕ್ಲಿಪ್ಪಿಂಗಲ್ಲಿ ಇಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡ್ಕೊಂಡ್ಬಿಟ್ಟೆ ಅದನ್ನು. ನೆಕ್ಸ್ಟ್ ಯಾವಾಗಾದರೂ ಕ್ಯಾಪ್ಚರ್ ಮಾಡ್ಕೊಂಡಾಗ ಅದನ್ನು ರಾಕ್ ಕ್ಲಿಪ್ಪಿಂಗಲ್ಲಿ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗೆಯೇ ಇವತ್ತಿನ ರಂಗೋಲಿ ಡಿಸೈನ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಬೆಳಗ್ಗಿನ ತಿಂಡಿಗೆ ಅಂತ ಅಂದ್ಬಿಟ್ಟು ಹಸಿರುಕಾಳು ಏನು ಬರುತ್ತೆ ಅದನ್ನು ನೆನೆಸಿಟ್ಟಿದ್ದೆ ನೈಟೇನೆ, ಅದರಲ್ಲಿ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ, ಓಕೆನಾ. 1 ಕಪ್ನಷ್ಟು ನಾನು ಹಸಿರುಕಾಳನ್ನ ತೊಗೊಂಡಿದ್ದೀನಿ. ಅದು ಮಾಮೂಲಿ ಜಮೀನಲ್ಲಿ ಬೆಳೆದಿರುವಂಥ ಹಸಿರುಕಾಳು, ಅಂಗಡಿಲಿ ಸ್ವಲ್ಪ ದಪ್ಪದು ಸಿಗುತ್ತೆ. ಹಾಗೆಯೇ 1 ಬೌಲಷ್ಟು ಕಡಲೆಬೇಳೆ, ಹಾಗೆಯೇ ಅರ್ಧಕ್ಕಿಂತ ಸ್ವಲ್ಪ ಅಷ್ಟು ಹಸಿರು ಬೇಳೆ ಏನು ಬರುತ್ತೆ ಅದು, ಹಾಗೆಯೇ 1 ಬೌಲಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಸೊಸೈಟಿ ಅಕ್ಕಿ ಏನು ಬರುತ್ತೆ ಅದನ್ನು. ಸೊ ಇದು 4 ಐಟಮ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ನಮ್ಮ 4 ಜನಕ್ಕೆ ಮನೇಲಿ ಆರಾಮಾಗಿ ಸಾಕಾಗುತ್ತೆ, ಏನೂ ಪ್ರಾಬ್ಲಮ್ ಏನು ಇಲ್ಲ. ಅಂದರೆ ಬೇಕು ಅಂದರೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, ಇದು ತುಂಬ ಬೇಕಾದಷ್ಟು ಅಂತಲೇ ಹೇಳ್ತೀನಿ. ಸೊ ಇದನ್ನೆಲ್ಲ ನೀಟಾಗಿ 1-3 ಸತಿ ವಾಶ್ ಮಾಡಿಬಿಡ್ತೀನಿ. ವಾಶ್ ಮಾಡಿದಾದಮೇಲೆ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ನೈಟ್ ಫುಲ್ಲು ಇದನ್ನು ನೆನೆಸಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ರುಬ್ಬಿಟ್ಟು ಡೈರೆಕ್ಟಾಗಿ ದೋಸೆನ ಮಾಡ್ಕೊಬೋದಲ್ವ. ಸೊ ಯಾವ ಥರ ನೆನೆಸೋದೆಲ್ಲ ಏನಿಲ್ಲ. ಸೊ ಹಾಗಾಗಿ ನೈಟೇ ಊಟ ಎಲ್ಲ ಆದಮೇಲೆ ಇದನ್ನು ನೆನೆಸಿಟ್ಟಿದ್ದೆ. ಇವಾಗ ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆ ಎದ್ದು ನಾನು ತೆಗೆದು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ನೆಂದಿತ್ತು ಎಲ್ಲನೂ ಕೂಡ. ಒಂದು ವಿಟಮಿನ್ಸ್ ಜಾಸ್ತಿ ಸಿಗುವಂಥ ದೋಸೆನೇ ಆಗಿರುತ್ತೆ, ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡೆ. ಹಾಗೆಯೇ ನಾನು ರುಬ್ಬೋದಕ್ಕೆ ಅಂತ ಸ್ವಲ್ಪ ಶುಂಠಿ, ಹಾಗೆಯೇ ಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ರುಬ್ಕೋತೀನಿ. ರುಬ್ಬುವಾಗ ಜಸ್ಟ್ ಇಷ್ಟನ್ನ ಹಾಕ್ಬಿಟ್ಟು ರುಬ್ಬಿದಾಗ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ, ಖಾರ ಖಾರ ಒಂಥರ ಏನೋ ಚೆನ್ನಾಗಿರುತ್ತೆ ಸ್ಪೆಷಲ್ಲಾಗಿ. ಹಾಗಾಗಿ ನಾನು ಇದನ್ನೆಲ್ಲ ಹಾಕ್ಕೊಂಡು ರುಬ್ತೀನಿ. ನಿಮ್ಗೇನಾದರೂ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಮತ್ತು ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್, ಮಾಮೂಲಿ ನಾವು ದೋಸೆ ಹಿಟ್ಟು ಎಲ್ಲ ಯಾವ ಥರ ಅದಕ್ಕೆ ರುಬ್ತೀವಿ ಆ ಥರ ಅದಕ್ಕೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಕೂಡ ಅಷ್ಟೇ ಸಖತ್ತಾಗಿ ಬರುತ್ತೆ. ಅಂದರೆ ತುಂಬ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರ ಇರೋದಿಲ್ಲ, ಸ್ವಲ್ಪ ಸಾಫ್ಟಾಗಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಡೈಲಿ ಅದೇ ದೋಸೆ ತಿಂದು ಬೇಜಾರಾಗ್ತಿದ್ರೆ ಅಟ್ಲೀಸ್ಟ್ ಒಂದು 2 ವೀಕ್ಸ್ ಒಂದ್ಸತಿ ಆದ್ರೂ ಈ ಥರ ದೋಸೆಗಳನ್ನ ಮಾಡೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ಹಾಗೆ ಹೊಸ ರೆಸಿಪಿಗೂ ಕೂಡ ನಾವು ತಿನ್ಬೋದು ಅಂತಲೇ ಹೇಳ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ರುಬ್ಬಿಟ್ಟಿದ್ದೀನಿ. ಹಾಗೆಯೇ ರುಬ್ಬಿದ್ದಾದಮೇಲೆ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ನಾನು ಆಲ್ರೆಡಿ ದೋಸೆನ ಮಾಡೋದಕ್ಕೆ ಆಲ್ರೆಡಿ ಮಾಡೇ ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಬೇಗ ತಿಂಡಿ ಕೊಡಬೇಕಾಗಿರೋದ್ರಿಂದ ಪಟ ಅಂತ ಮಾಡ್ತಾಯಿದ್ದೆ. ಸ್ವಲ್ಪ ಜಾಸ್ತಿ ಕ್ಲಿಪ್ಪಿಂಗ್ ಎಲ್ಲ ತೊಗೊಳೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ದೋಸೆ ಹಾಕಿದಾಗ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ. ಸೊ ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಕುಂಬಳಕಾಯಿ ವರ್ಕ್ಲು ಅಂತ ಏನು ಕರಿತೀವಿ, ಗೊಜ್ಜು, ಅದನ್ನು ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಸೊ ದೋಸೆನೂ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಎತ್ತುತ್ತಾನೇ ಇದ್ದೀನಿ, ಅದನ್ನು ಬರ್ತಾನೇ ಇಲ್ಲ ಆಯಿತಾ. ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊತಿದ್ದೆ, ಬಟ್ ಅದನ್ನು ಎತ್ತುತ್ತಾ ಇದ್ದೆ, ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಹಾಗೆಯೇ ಇವಾಗ ನೀವು ನೋಡ್ತಾ ಇರ್ಬೋದು ಅಂಚು ಕೂಡ ತುಂಬ ಚೆನ್ನಾಗಿ ಕಾದಿದೆ. ಅದನ್ನು ಮಾಮೂಲಿ ಅದಕ್ಕೆ ತೊಗೊಂಡು ಇವಾಗ ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ತೆಳುವಾಗಿ ಕೂಡ ಅದನ್ನು ಹಾಕೋಬಹುದು ದೋಸೆನ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಮಾಮೂಲಿ ನಾವು ಮಸಾಲೆ ದೋಸೆನ ಯಾವ ಥರ ಕ್ರಿಸ್ಪಿಯಾಗಿ ಬರಲಿ ಅಂತ ಅದನ್ನು ತುಂಬ ತೆಳುವಾಗಿ ರೋಸ್ಟ್ ಥರ ಬೇಯಿಸ್ಕೊತೀವಿ, ಅದೇ ಥರ ಬೇಯಿಸ್ಕೋಬೋದು. ತುಂಬ ಬಿಸಿಲಿ ಬೇಗ ತಿಂದಾಗ ತುಂಬ ಕ್ರಿಸ್ಪಿಯಾಗಿರುತ್ತೆ, ಓಕೆನಾ. ಬಟ್ ಸ್ವಲ್ಪ ಟೈಮ್ ನೆಂದರೂ ಕೂಡ ಅದು ಸ್ವಲ್ಪ ತಣ್ಣಗಾಗೋ ತುಂಬ ಸಾಫ್ಟ್ ಅನ್ನೋ ಥರ ಫೀಲ್ ಆಗುತ್ತೆ. ಆದಷ್ಟು ತುಂಬ ಚೆನ್ನಾಗಿ ಬಿಸಿಯಾಗಿರುವಾಗಲೇ ಬೇಗ ಉಯ್ಕೊತಿದ್ರೆ ತುಂಬ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿರೋ ದೋಸೆ ಅಂತೂ ರೆಡಿಯಾಗಿರುತ್ತೆ, ಓಕೆನಾ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ, ಸಕ್ಕತ್ತಾಗಿ ಬಂದಿತ್ತು. ಆದಷ್ಟು ನಿಮ್ಗೇನಾದರೂ ಈ ಥರ ಇಷ್ಟ ಆದರೆ ಪ್ಲೀಸ್ ಒಂದು ಸರಿ ಈ ಥರ ದೋಸೆನ ಮಾಡ್ಕೊತೀನಿ ಅಂತ ಹೇಳ್ತೀನಿ, ಓಕೆನಾ. ಈ ರೆಸಿಪಿ ಯಾವ ಥರ ಇದೆ ಅಂತಲೂ ಕಮೆಂಟಲ್ಲಿ ತಿಳಿಸಿ.
ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಬೇರೆ ಬೇರೆ ಕೆಲಸ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಟೈಮ್ ಒಂದು 2 ಡೇಸ್ ರೆಸ್ಟ್ ಮಾಡಿಬಿಟ್ಟೆ ಅಂತಲೇ ಹೇಳ್ತೀನಿ. ಯಾವುದೇ ಥರ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ. ಅದಾದಮೇಲೆ ಅದ್ರದ್ದೊಂದು 2 ಡೇಸ್ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಶೇರ್ ಮಾಡ್ಕೊತಾ ಇರೋದು. ಅಂದರೆ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ, ಶಿವರಾತ್ರಿ ಹಬ್ಬ. ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಪ್ರತಿಯೊಂದು ಕಟನ್ಸು, ಏನೇನು ಬಟ್ಟೆಗಳೆಲ್ಲ ಯೂಸ್ ಮಾಡ್ತಿದ್ದೀವಿ ಅಂದರೆ ನಾರ್ಮಲಾಗಿ ಮನೇಲಿ ಹಾಕ್ಕೊಂಡು ಯೂಸ್ ಮಾಡೋವಂಥ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಬೇಕು. ಹಾಗಾಗಿ ಎಲ್ಲ ಬೆಡ್ಗಳಿರೋ ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಪಿಲ್ಲೋಸ್ ಕವರ್ಸ್ ಆಗಿರ್ಬೋದು, ಸೋಫಾ ಕವರ್ ಆಗಿರ್ಬೋದು, ಹಾಗೆ ಟೇಬಲ್ ಕವರ್ಸು, ಕಟನ್ಸ್ಗಳು ಪ್ರತಿಯೊಂದೂ ಫಸ್ಟು ನೆನೆಸ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಹೋಗಿ ನೆನೆಸಿಟ್ಟೆ. ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕೋದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟೆ. ಇನ್ನೊಂದು ಸ್ವಲ್ಪ ಎಲ್ಲ ವಾಶ್ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಕಿಚನ್ ನೀವು ನೋಡ್ತಾ ಇರ್ಬೋದು, ಅಂದರೆ ಅಲ್ಲಿರೋ ಪ್ರತಿಯೊಂದು ಪಾತ್ರೆನೂ ಕೂಡ ವಾಶ್ ಮಾಡಬೇಕಾಗಿತ್ತು. ಓಕೆನಾ, ಅದನ್ನೆಲ್ಲ ತೊಗೊಂಡೋಗಿ ವಾಶ್ ಮಾಡೋಕ್ಕೆ ಇಟ್ಟಿದ್ದೆ. ಅದನ್ನೆಲ್ಲ ಅಮ್ಮ ವಾಶ್ ಮಾಡಿಕೊಟ್ರು. ನಾನೊಂದು ಸೈಡು ವಾಶ್ರೂಮ್ ಎಲ್ಲ ಡೀಪಾಗಿ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಅವರೆಲ್ಲ ವಾಶ್ ಮಾಡಿಕೊಟ್ಟಿರೋದನ್ನು ತೊಗೊಬಂದಿಟ್ಟು ಮತ್ತು ಅದನ್ನೆಲ್ಲ ನೀಟಾಗಿ ಒಂದ್ಸತಿ ನೀರಿಲ್ಲದೆ ಇರೋ ಥರ ಡ್ರೈ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ಮತ್ತೆ ಗ್ರಾಸರೀಸ್ ಏನು ಬರುತ್ತೆ ಅದನ್ನೆಲ್ಲ ಫಿಲ್ ಮಾಡಿ ಇಡಬೇಕು. ಹಾಗೆಯೇ ಬಾಕ್ಸಸ್ ಎಲ್ಲ ಸ್ಟೀಲ್ ಬಾಕ್ಸಸ್ ಕೂಡ ಯೂಸ್ ಮಾಡ್ತಿದ್ದೆ ನಾನು, ನೀವು ನೋಡಿರಬಹುದು ಅಂತ ಅನ್ಕೋತೀನಿ ನನ್ನ ವೀಡಿಯೋದಲ್ಲಿ. ಬಟ್ ಈ ಥರ ಕಂಟೈನರ್ ತುಂಬ ಇಷ್ಟ ಆಗಿತ್ತು ನನಗೆ. ಈ ಥರ ಎಲ್ಲ ಇಟ್ಕೊಳ್ಳೋಣ ನೋಡೋಣ ಅಂದರೆ ಸ್ಟೀಲ್ ಬಾಕ್ಸ್ ಒಳಗಡೆ ಅಂದರೆ ಏನು ಗೊತ್ತಾ, ಅದ್ರೊಳಗಡೆ ಇಟ್ಬಿಟ್ಟಾಗ ಗೊತ್ತಾಗ್ಬಿಡೋದಿಲ್ಲ ಯಾವುದ್ರಲ್ಲಿ ಯಾವುದಿದೆ ಅಂತ. ಸೊ ಅದನ್ನು ಓಪನ್ ಮಾಡೇ ನೋಡಬೇಕಾಗಿರ್ತಿತ್ತು. ಹಾಗಾಗಿ ನಾನು ಈ ಥರ ಬಾಕ್ಸ್ನ ಯೂಸ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬಹುದು. ಆರಾಮಾಗಿ ತರಿಸ್ಕೋಬೋದು ಅಂತ ಹೇಳ್ತೀನಿ. ನಿಮಗೇನಾದರೂ ಈ ಥರ ಬಾಕ್ಸ್ಗಳನ್ನ ತರಿಸ್ಕೋಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ತರಿಸ್ಕೊಳ್ಳಿ. ಮೀಶೋ ಪ್ರಾಡಕ್ಟ್ ಏನೇ ಇದು ತುಂಬ ಚೆನ್ನಾಗಿ ಬಂದಿದೆ. 16 ಕಂಟೈನರ್ ಬಂದಿದೆ. 1 kgದು, ಅರ್ಧ kgದು, 1/4 kgದು, ಹಾಗೆ ಒಂದು 50 ಗ್ರಾಮ್ಸ್ ಅಂತೇನೋ ಅಷ್ಟು ಒಂಥರ ಈ ಥರ ಗ್ರಾಮ್ಸಲ್ಲಿ ಬಂದಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನಾನು ಕೂಡ ಅದನ್ನೆಲ್ಲ ಫಿಲ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಕಿಚನ್ ಎಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಒಂದು ತಕ್ಕ ಮಟ್ಟಿಗೆ, ನೀವು ನೋಡಬಹುದು. ಹಾಗೆಯೇ ನೈಟು ಸಿಕ್ಕಾಬಟ್ಟೆ ಟಯರ್ಡ್ ಆಯಿತು. ಮತ್ತು ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಮತ್ತು ನೈಟ್ ಡಿನ್ನರ್ಗೆ ಅಂತ ಸಾಂಬಾರು ಏನೂ ಇರಲಿಲ್ಲ. ಹಾಗಾಗಿ ಕ್ವಿಕ್ಕಾಗಿ ರಸಮ್ ಥರ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಜೀರಿಗೆ, ಮೆಣಸು, ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸಿಯನ್ನು ಏನು ಬರುತ್ತೆ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೋತೀನಿ. ಅಂದರೆ ಸ್ವಲ್ಪ ತರಿಯಾಗಿಯೇ ರುಬ್ಬಿದ್ದೀನಿ. ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ, ಅದು ಸ್ಕಿಪ್ ಮಾಡಿದ್ದೀನಿ, ಅದನ್ನು ಹೇಳೋದು ಮರ್ತ್ಬಿಟ್ಟೆ. ಹಾಗೆಯೇ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಹುಣಸೆಯನ್ನು ನೆನೆಸಿಟ್ಟಿದ್ದೀನಿ. ಒಗ್ಗರಣೆಗೆ ಬೇಕಾಗಿರುವ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಾಗೆಯೇ ಮೆಣಸಿನಕಾಯಿ ಏನೇನು ಬೇಕು ಅದನ್ನೆಲ್ಲ ಒಂದು ಸೈಡ್ ಹಚ್ಚಿಟ್ಟಿದ್ದೀನಿ. ಹಾಗೆಯೇ ಟೊಮೊಟೊ ಕೂಡ ಒಂದು ಸೈಡ್ ಹಚ್ಚಿಟ್ಟಿದ್ದೀನಿ. ಇಷ್ಟೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹಾಗೆಯೇ ಅದನ್ನು ರುಬ್ಬಿ ಸ್ವಲ್ಪ ಫ್ರೈ ಎಲ್ಲ ಮಾಡಿ ಅದೆಲ್ಲ ಆರಿ ಅದನ್ನು ತಂದಿಟ್ಟು ಟೈಮ್ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಡೆ. ಸೊ ಒಂದು ಬಾಣಲಿಗೆ ಇವಾಗ ರಸಮ್ ಮಾಡೋದಕ್ಕೆ ಅಂತ ಸ್ವಲ್ಪ ಒಂದು 2 ಅಥವಾ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಏನೇನು ಬೇಕು ನಿಮಗೆ ಬೇಕು ಇವಾಗ್ಲೂ ಅಂದರೆ ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲನೂ ಹಾಕ್ಕೋಬೋದು. ಬೇಡ ಅಂತಂದರೆ ಸುಮ್ಮನೆ ಸ್ಕಿಪ್ ಮಾಡ್ಕೋಬೋದು. ಓಕೆನಾ. ಹಾಗೆಯೇ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ ರೈಸ್ಗೂ ಕೂಡ ಇಟ್ಟಿದ್ದೀನಿ. ರಸಮ್ ಜೊತೆ ರೈಸೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಮತ್ತು ಮುದ್ದೆ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ರೈಸು ಹಾಗೆಯೇ ರಸಮನ್ನು ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಮತ್ತು ಟೊಮೊಟೊ ಎಲ್ಲ ಹಾಕ್ಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಬಾಕ್ಸಸ್ಗೆಲ್ಲ ಫಿಲ್ ಮಾಡಿ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ ಇವಾಗ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ನನಗಂತೂ ಒಂಥರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದಷ್ಟು ಸ್ಟೀಲ್ ಐಟಮ್ ತುಂಬಾ ಒಳ್ಳೆಯದು ಕೂಡ. ಬಟ್ ನೋಡೋಣ, ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಬಾಕ್ಸ್ಗಳಿಗೆ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಆದರೆ ಕರೆಕ್ಟಾಗಿ ಮ್ಯಾನೇಜ್ ಆಗುತ್ತೆ. ಸ್ವಲ್ಪ ಐಟಮ್ಸ್ ಏನೇನಿತ್ತು ಅದನ್ನೆಲ್ಲ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಒಂದೊಂದು ಐಟಮ್ಸ್ ಇನ್ನೂ ಫಿಲ್ ಮಾಡೋಕ್ಕಾಗಿರಲಿಲ್ಲ. ಎಷ್ಟೆಷ್ಟು ಐಟಮ್ಸ್ ಇತ್ತು ಅದನ್ನೆಲ್ಲ ತುಂಬಿಟ್ಟಿದ್ದೀನಿ. ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓಕೆನಾ. ಇವಾಗ ನೀವು ನೋಡ್ತಾ ಇರ್ಬೋದು, ತರಿಯಾಗಿ ರುಬ್ಬಿರುವಂಥ ಮಸಾಲೆನ ನಾನು ಒಗ್ಗರಣೆಗೆ ಏನು ಇಟ್ಟಿದ್ದೆ ಅಲ್ಲಿಗೆ ಸ್ವಲ್ಪ ಹಾಕೋತಿದ್ದೀನಿ. ಆದಷ್ಟು ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ಓಕೆನಾ. ತುಂಬ ಜಾಸ್ತಿ ಫ್ರೈ ಮಾಡಿ ಅಂದರೆ ರುಬ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲ ಐಟಮ್ಸ್ನೂ ಎಲ್ಲನೂ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕಂದರೆ ಸಿಕ್ಕಾಬಟ್ಟೆ ಖಾರ ಆಗಿಬಿಡುತ್ತೆ. ನಾನು ಅದನ್ನೇ ಎಡವಟ್ಟು ಮಾಡ್ಕೊಬಿಟ್ಟೆ.
ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ಲ, ನಾನು ರುಬ್ಬಿರೋದೇ ಸ್ವಲ್ಪ ತಾನೇ ಅಂತ ಅಂದ್ಬಿಟ್ಟು ಸ್ವಲ್ಪ ಏನು ಮಿಕ್ಕಿತ್ತು ಅದನ್ನು ಕೂಡ ಹಾಕೊಬಿಟ್ಟೆ. ಸ್ವಲ್ಪ ಖಾರ ಆಗಿಬಿಟ್ಟಿತ್ತು. ಆದಷ್ಟು ಸ್ವಲ್ಪ ನೋಡಿಕೊಂಡು ಖಾರ ಎಷ್ಟು ಬೇಕು ಹೇಗೆ ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡಿದಾಗ ಸೊ ಘಮ ಘಮ ಅನ್ನೋ ಥರ ಫ್ಲೇವರ್ ಬಂದೇ ಬರುತ್ತೆ. ಸೊ ಆ ಥರ ಬಂದಿದ್ದಾದಮೇಲೆ ಟೊಮೊಟೊ ಏನು ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕಿದಷ್ಟು ಬೇಗ ಫ್ರೈ ಆಗುತ್ತೆ, ಹಾಗೆಯೇ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಸಾಲ್ಟು ಕೂಡ ಹಾಕಿ ಚೆನ್ನಾಗಿ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಈ ಟೈಮಲ್ಲಿ ಹುಣಸೆ ರಸ ಏನು ನೆನೆಸಿಟ್ಕೊಂಡಿದೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇಲ್ಲಿಗೆ ನಾನು ಜಸ್ಟ್ ಏನಿಲ್ಲ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಅಚ್ಚ ಖಾರದ ಪುಡಿ ಏನು ಬರುತ್ತೆ ಅದನ್ನು ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಬೇಕು ಅಂದರೆ ಧನಿಯಾ ಪುಡಿನೂ ಕೂಡ ಹಾಕೋಬಹುದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಓಕೆನಾ. ಅದಾದಮೇಲೆ ಇದ್ರಿಗೆ ಸ್ವಲ್ಪ ಬೆಲ್ಲನ ಇಡಿ, ಅದನ್ನು ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬೆಲ್ಲ ಇಟ್ಟಷ್ಟು ಸ್ವಲ್ಪ ಹುಳಿ ಖಾರ ಎಲ್ಲನೂ ಅದು ಅಡ್ಜಸ್ಟ್ ಮಾಡುತ್ತೆ ಅಂತಲೇ ಬೆಲ್ಲ ಇಟ್ಟಿದ್ದೀನಿ. ಹಾಗೆಯೇ ಇಷ್ಟನ್ನು ಇಟ್ಟಾದಮೇಲೆ ಸ್ವಲ್ಪ ಕುದಿ ಬಂದಮೇಲೆ ನಿಮ್ಗೆ ಎಷ್ಟು ನೀರು ಅಳತೆ ಬೇಕೋ ಅಷ್ಟು ನೀರು ಅಳತೆನ ಹಾಕ್ಕೊಂಡ್ರೆ ರುಚಿಯಾಗಿರುವಂತಹ ಒಳ್ಳೆ ರಸಮ್ ಅಂತೂ ಸೂಪರ್ ಟೇಸ್ಟಾಗಿ ರೆಡಿ ಆಗಿರುತ್ತೆ. ಕ್ವಿಕ್ಕಾಗೂ ಕೂಡ ಆಗುತ್ತೆ, ಹಾಗೆಯೇ ನೈಟ್ ಡಿನ್ನರು ಕೂಡ ಮುಗಿಸ್ಕೊಂಡಿದ್ದಾಯಿತು. ಸೊ ಯಾವ ಥರ ಇದೆ ರಸಮ್ಮು, ಹಾಗೆ ಈ ವಿಡಿಯೋ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬೈ ಬಾಯ್.